Good morning, good afternoon, good night to everyone who's watching, and welcome back to another video. So today, as you see, ನಾವು ಆಲ್ರೆಡಿ ಮೈಸೂರು ರೋಡ್ ಹತ್ರ ಇದ್ದೀವಿ. ಸೇ ಹಾಯ್ ಕಡೆ. ಹಾಯ್. ಸೊ ಇವಾಗ ಇಲ್ಲಿಂದ ಇಫ್ ಯು ಸೀನ್ ಟೈಟಲ್ ನೋಡಿದರೆ ಆಲ್ರೆಡಿ ಗೊತ್ತಾಗುತ್ತೆ, ನಾನು ಊಟಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಲೇಟಾಗಿ ಹೊರಟ್ವಿ, ವಿಚ್ ಇಸ್ ಅ ಬಿಗ್ ಮಿಸ್ಟೇಕ್. ಬೇಸಿಕ್ಲಿ ಅಲಾರಾಮ್ ಹೊಡೆದಿದ್ದು ಗೊತ್ತಾಗಿಲ್ಲ ನನಗೆ. ಬೆಳಗ್ಗೆ 5:30-6 ಗಂಟೆಗೆ ಹೊರಡೋಣ ಅಂತಿದ್ವಿ. ವಿ ಆ್ಯಕ್ಚುಲಿ ಲೆಫ್ಟ್ ಹೋಮ್ ಎಟ್ 7 o'clock. ಸೊ ನಾವು ಇಟ್ ಇಸ್ 8 o'clock. ಬ್ಯಾಂಗ್ಳೂರಿಂದ ಇನ್ನೂ ಆಚೆ ಹೋಗ್ತಾನೇ ಇದ್ದೀವಿ. ವಿ ಜಸ್ಟ್ ಪಾಸ್ಟ್ ವಂಡರ್ಲಾ. ಇವಾಗ ಎಲ್ಲಾದರೂ ಊಟ ತಿಂಡಿ ಎಲ್ಲಾದರೂ ನೋಡೋಣ. ತುಂಬ ಜಾಗದಲ್ಲಿ ಸಿಗುತ್ತೆ ಮೈಸೂರು ರೋಡಲ್ಲಿ, ಬಟ್ ಕರೆಂಟ್ಲಿ ಐ ಜಸ್ಟ್ ವಾಂಟ್ ಟು ಲೀವ್ ದಿಸ್ ರೋಡ್ ಆ್ಯಂಡ್ ಗೆಟ್ ಔಟ್ ಆಫ್ ಬೇಸಿಕ್ಲಿ ದ ಶ್ಯಾಡೋ ಆಫ್ ಬ್ಯಾಂಗ್ಳೂರ್. ಐ ಕ್ಯಾನ್ ಸಿ ದ ಶ್ಯಾಡೋ ಆಫ್ ಬ್ಯಾಂಗ್ಳೂರ್ ಟಿಲ್ ಬಿಡದಿ ನಾವು. What damn it, only road works, full Mysore road. Ramanagara. Finally we are in Ramanagara. So we had our coffee break in coffee day here in Maddur. Currently it's 10:20. It's been 3 hours since we have left home and I've done only 92 kilometers. We have been wasting a lot of time. We had a breakfast and everything is done now. I don't think I will be stopping anywhere anymore. So currently it is showing 171 kilometers, 3 hours 47 minutes. So next stop will be somewhere when we are nearing Bandipur. So let's go. Actually with all the gear, with the pillion, with luggage and everything, the bike is over 400 kgs at this point. And Mysore road is at this point crap because everything is under construction, lot of traffic. Supposedly today is supposed to be a Bandh, but I still see a lot of buses going around in Mysore road itself. Currently we are in Mysore. We have 118 kilometers. I don't know why it brought us this side. Google She bring in between the city and full city order ಹೇಳ್ಕೊಂಡ್ಬಿಡ್ತಾಳೆ. Where it is telling me to go straight. Which is straight according to her. Go hit off the palace. What stupid lady is saying how to go straight. ತಾಯಿ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದೆ ಇದು. ದಸರಾ ಎಕ್ಸಿಬಿಷನ್ ಅಂತ ಪ್ಯಾಲೇಸ್. ಆ ಗೈಡ್ ಹೇಳ್ತಾ ಇದ್ನಲ್ಲ ಈ ಕಡೆ ಡೌನ್ ನದಿ. ಲಿಟ್ರಲಿ ಗೂಗಲ್ ಮಾತೆ ನಮಗೆ ಮೈಸೂರಿಗೆ ದರ್ಶನ ಮಾಡಿಸ್ತಾ ಇದ್ದಾಳೆ. ಮೈಸೂರು ದರ್ಶನ ಮಾಡಿಸ್ತಿದ್ದಾಳೆ. ಊಟಿಗೆ ಕರ್ಕೊಂಡು ಹೋಗಮ್ಮ ಅಂದರೆ ಮೈಸೂರು ತೋರಿಸ್ತಾಳೆ. ಓಕೆ ಊಟಿ, ಕರೆಕ್ಟ್. ಓಕೆ ಬಂಡೀಪುರ, ಗುಂಡ್ಲುಪೇಟೆ. ಓಕೆ ವಿ ಸ್ಪೆಂಟ್ another 1 hour ನಿಯರ್ ಇಲ್ಲಿ ಬಂಡೀಪುರ ಹತ್ರ ಒಂದು ಜಾಗ ಇದೆ, ಕಾಫಿ ಡೇ ಹತ್ರ. ಅಲ್ಲಿ ಟೆಂಪಲ್ ಟ್ರೀ ಡಿಸೈನ್ ಅಂತ ಒಂದು ಇದಿದೆ, ಒಂದು ಚಿಕ್ಕ ಜಾಗ ಅದು. ಅಲ್ಲಿ ನಾರ್ಮಲಿ ನಾನು ಪ್ರತಿ ಸತಿ ಈ ಕಡೆ ಬಂದಾಗ ಐ ಮೇಕ್ ಶ್ಯೂರ್ ಅಲ್ಲೊಂದು ಏನಾದರೂ ಹೋಗಿ ಅಲ್ಲೊಂದು ತೊಗೊಳ್ಳೋಣ ಅಂತ. ಯಾಕಂದರೆ ಅಲ್ಲಿರೋ ವಾಟ್ ಎವರ್ ದ ಪರ್ಚೇಸ್ ಎಷ್ಟೋ % ವಿಲ್ ಗೋ ಆನ್ ಟು ಸೇಫ್ ಟೈಗರ್ಸ್. It's all for tigers only, pictures that you tell. And it's all about ಅದೇ ಇಲ್ಲಿ ಬಂಡೀಪುರಲ್ಲಿ ತೊಗೊಂಡಿರೋ ಎಲಿಫೆಂಟ್ ಆಗಲಿ ಅಥವಾ ಟೈಗರ್ ಆಗಲಿ ಅಥವಾ ಲೆಪರ್ಡ್ ಫೋಟೋಸೇ ಅಲ್ಲಿರುತ್ತೆ. ಸೊ ಆ ಕಾಸ್ಗೋಸ್ಕರ ನಾನು ಪ್ರತಿ ಸತಿ ಇಲ್ಲಿ ಬಂದಾಗ ಏನಾದರೂ ಒಂದು ಅಲ್ಲಿ ತೊಗೊಳ್ತೀನಿ. ವೆಲ್ಕಮ್ ಟು ಬಂಡೀಪುರ್ ಟೈಗರ್ ರಿಸರ್ವ್. ಅಲ್ಲೇ ಹೋಗ್ತಾ ಇದೆಯಾ? ದೇರ್ ಪೀಪಲ್ ದೇರ್. ಹಾಂ, ಊಟಿ ಏನಂತೆ ಪಾಸ್ ಇದೆಯಾ ಅಂತೆ. What is this here? But they said pass is not required, no. No, tell me no. ಇಲ್ಲ ಪಾಸ್ ಬೇಡ ಅಂದರು ನಾನು ಕೇಳಿದಾಗ. ಹಾಂ, ಅದು ರಿಜಿಸ್ಟರ್ ಮಾಡ್ಬೋದಲ್ಲ ಇವಾಗ? ತಮಿಳ್ನಾಡು ವೆಬ್ಸೈಟ್ ಗೊತ್ತಿದ್ರೆ ಬ್ಲ್ಯಾಕ್ ಸೈಡ್ ಬಂಡಿ ಪಾರ್ಕಿಂಗ್ ಮಾಡ್ಕೊಂಡು ಅಲ್ಲಿ ವೆಬ್ಸೈಟ್ ಗೊತ್ತಿದ್ರೆ ಪಾಸ್ ಮಾಡ್ಕೊಂಡು ಹೋಗಿ. ಹೌದಾ? ಎಲ್ಲಿ ಬರುತ್ತೆ? ಇಲ್ಲ, ಅಲ್ಲಿ ನಿಲ್ಲಿಸ್ಬಿಟ್ಟು ಪಾರ್ಕ್ ಮಾಡಿ ಓಕೆ ಇಟ್ಕೋ. ರಿಮೆಂಬರ್ ವೈಲ್ಡ್ ಬೋರ್. Hey, wait.
Damn. ಬ್ಯೂಟಿಫುಲ್ ನೋ ಲ್ಯಾಂಡ್ಸ್ಕೇಪ್. ಓಕೆ, ಇವತ್ತು ಇನ್ನೊಂದು ಡಿಲೇ ಆಯಿತು. ಸೊ ಅಫಿಷಿಯಲಿ ನಂಗೆ ಗೊತ್ತಿದ್ದ ಮಟ್ಟಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಡ್ ಟೋಲ್ಡ್ ವಿದಿನ್ ದ ಕಂಟ್ರಿ ಟ್ರಾವೆಲ್ಗೆ ಪಾಸಸ್ ಬೇಡ ಅಂತ. ಬಟ್ ಟರ್ನ್ಸ್ ಔಟ್ ಇಲ್ಲಿ ತಮಿಳ್ನಾಡಿಗೆ ಹೋಗಬೇಕು ಅಂದರೆ ಪಾಸ್ ಬೇಕು. ಇಟ್ ಈಸ್ ಅ 15 minutes ವರ್ಕ್. ನೀವು ಕೂತ್ಕೊಂಡು ಅದನ್ನು ಇದ್ರಲ್ಲಿ ಮಾಡಲೇಬೇಕಲ್ಲ ಪಾಸ್ನ. ಸೊ ನಾನು ಆ ಪಾಸಿದ ಲಿಂಕೂ ಹಾಕಿರ್ತೀನಿ. ನಿಮ್ಗೆ ಯಾರಾದ್ರು ಈ ಕಡೆ ಟ್ರಾವೆಲ್ ಮಾಡೋದಿದ್ರೆ ತೊಗೊಳ್ಳಿ. ಬಟ್ ಅಫಿಷಿಯಲಿ ಇಟ್ ಈಸ್ ನಾಟ್ ರಿಕ್ವೈರ್ಡ್. But they won't leave you that you did. But they won't leave you without the pass. So you will have to do it and get it. This road is not wide as the... Oh, deers. Oh, wow. I told you you could see deers. So Yeah, I didn't take on the video. I am taking video anyways. Wow, yeah. Very full ಘಾಟ್ ಇಲ್ಲಿಂದಾನೆ ಬರ್ತಿದೆ. This is a new road, I think, yeah. This was not there how it was. Okay, you see and go, ma. Sudden ಆಗಿ ಟೈಗರ್ ಗೀಗರ್ ಏನೋ ಬಂದ್ಬಿಟ್ಟು. ಬಂಡೀಪುರಲ್ಲಿ ಎಲಿಫೆಂಟ್. ಇಲ್ಲ ಛೇ, ಇದದು ಸ್ಟ್ಯಾಚ್ಯೂ. I got scared. See, ಕೋತಿ. ಅಲ್ಲ, it's a statue of an elephant. I got so excited that it was an I got elephant. scared. I will stand here only. This was the reservoir. ಫಾರೆಸ್ಟ್ ಆಫೀಸ್. ಇಲ್ಲಿಂದನೇ ಇದಕ್ಕೆ ಕರ್ಕೊಂಡು ಹೋಗೋದು. ಅಲ್ಲೇ ಯು ಆರ್ ಸೋ ಕ್ಯೂಟ್ ಯಾ ಕೋತಿ. ಸೊ ಎಷ್ಟು ನೀಟಾಗಿದೆ ಆ ಕೋತಿ. ಕಾಡು ಕೋತಿ ಅಲ್ಲ. ದೇರ್ ಆರ್ ಆಲ್ ಹೈ ಕ್ಲಾಸ್ ಕೋತೀಸ್. ಮೆಕೂನ ವಾಟ್ ದೇ ಕಾಲ್ಡ್. These are, I don't know, they are called some Indian. ಮೆಕೂನ್ only, I think they have black face and They are called some Indian macaw ಇರಬೇಕು. macaw. ಸಿಗಂತಿದ್ದೆ ಪಟ್ಟ ಅಂತ ಹೇಳಿರೋದು. It's an Indian ಇದು. ಮೆಕೋನ್. ಅದೇನೋ ಗೊತ್ತಿಲ್ಲ. ಮೆಕೂನ್. Oh, deers, more deers. What? Hey, elephant. For real, it's an elephant. What? Elephant! For what people are coming? I'll tell you afterwards. There's an elephant there. Okay, recording. Ah, yeah. Oh my God. Hey, don't go near it. There is no one also there. ನಮ್ಮ ಗಾಡಿಯಿಂದ ಅದಕ್ಕೆ ಡಿಸ್ಟರ್ಬ್ ಆಗ್ತದೆ. There is an elephant. Okay, I'm trying to go a little fast. Whoa! Take the photo. ಫೋಟೋ ಇಲ್ಲ ವಿಡಿಯೋ. ಆನೆ ಮರಿ. ಆನೆ ಮರಿ. It's a ಆನೆ ಮರಿ, female elephant. ಮರಿ. ಒಪ್ಪಿದ್ರೆ ಏನ್ ಮಾಡ್ತದೆ? Doesn't give a shit. It's looking like it has a laughing. But that day when we saw, that was a male elephant which was pissed. Yeah. Okay, I'm satisfied. ಸೊ ಫೈನಲಿ ವಿಡಿಯೋಲಿ ನಿಮಗೆ ಎಲ್ಲ ತೋರಿಸಿದೆ. ಕಾಡಂದಿ, ಡಿಯರು, ಕೋತಿ ಪ್ಲಸ್ ಆನೆ. ಬ್ರಿಲಿಯಂಟ್. ಈಗ ಒಂದು ಟೈಗರ್ ಕಾಣಿಸ್ಬಿಟ್ರೆ ನನ್ನ ಜೀವನ ಸಾರ್ಥಕ. ಕೋತಿ ಮರಿಗಳು ನಡ್ಕೊಂಡು ಹೋಗ್ತಿದ್ದಾರೆ ಮುಂದೆ. This is a different breed. ಇನ್ನೂ 20 ಕಿಲೋಮೀಟ್ರ್ ಇದೆ. ಇವಾಗ ಮಸ್ಸಿನ ಗುಡಿ ಎಂಟರ್ ಆಗಿದ್ದೀವಿ. ಅಲ್ಲಿ ಬೆಟ್ಟಗಳು ಕಾಣಿಸ್ತಾ ಇದೆ ರೈಟಿಗೆ. ಬೆಟ್ಟಗಳು ಕಾಣಿಸ್ತಾ ಇದೆ. ವಿ ಹ್ಯಾವ್ ಟು ಗೋ ಟು ದ 10th ಹೇರ್ಪಿನ್ ಕರ್ವ್. ಬೇಸಿಕ್ಲಿ ಆ 10th ಹೇರ್ಪಿನ್ ಕರ್ವ್ ಹತ್ರ ನಮ್ಮ ರಿಸಾರ್ಟ್ ಇರೋದು. Thirty-six of 36. This is the one. This is the hairpin bends I was talking about. Yeah.
small room too. It's not a major luxury room or something. It's a normal good room. So let me do that room tour. So this is a double deluxe room. So this is the room. You get a king size bed, one very heavy table. Flooring is wood. For some reason there's a sink here. Here there's one, that side there's a night lamp. We get one wardrobe. Our entire gear and everything is kept here. Bathroom. Room you get a big window, but as you see it is blocked by those bamboo trees, so that the view is good. Then when you come down here, you have the bonfire area. That's the bonfire area, but there are some more compact rooms that side. So this is the entire area of the property. Property is a small, nice property, well maintained property. And sometimes when you come here and if you just look out here, you can see deers, barasingas here grazing around. As you see my avatar nodidre gottagutte. It's quite cold. I think it's around 15 degrees is what Google is telling. I don't know, maybe more. So this is a room. Maybe it's lesser, yeah. ಅದಕ್ಕೆ ರೂಮ್ಗೆ ಬಂದ್ವಿ. ಆ್ಯಕ್ಚುಲಿ ಮೇಡ ಊಟಿಗೆ ಹೋಗಿದ್ವಿ. ಊಟಿಗೆ ಹೋಗಿ ಅಲ್ಲಿ ಒಂದು ಹೋಟ್ಲ್ ಇತ್ತು, ಅದರ ಫೋಟೋ ಹಾಕ್ತೀನಿ ಇಲ್ಲಿ. ಅಲ್ಲಿ ಐ ಥಿಂಕ್ ಇನ್ ರೀಸೆಂಟ್ ಟೈಮ್ಸ್ ದಟ್ ಈಸ್ ದ ಬೆಸ್ಟ್ ಕಾಫಿ ಐವ್ ಈಟನ್. ಬೆಸ್ಟ್ ದೋಸೆ ಐವ್ ಈಟನ್ ಆ್ಯಂಡ್ ದ ಬೆಸ್ಟ್ ಕಾಫಿ ದಟ್ ಐವ್ ಡ್ರ್ಯಾಂಕ್. ಅದರ ಪ್ಲೇಸು ಊಟಿ ಕಾಫಿ ಹೌಸ್ ಅಂತ, ಸಖತ್ತಾಗಿತ್ತು. ಸೊ ಆ್ಯಕ್ಚುಲಾಗಿ ಇದೆಲ್ಲ ಏನು ತಂದಿರಲಿಲ್ಲ ನಾನು. ಬಂದಮೇಲೆ ಆ ಚಳಿ ಆಗೋಕ್ಕೆ ಶುರು ಆದಮೇಲೆ ಮೇಲ್ಗಡೆ ಹೋಗಿ ತೊಗೊಂಬಂದ್ವಿ. ಇದು ಇವಾಗ ನಂಗೆ ಅನ್ಸುತ್ತೆ ಥರ್ಮಲ್ಸ್ ಒಂದು ತೊಗೊಬಿಡ್ಬೇಕಿತ್ತು. ಯಾಕಂದರೆ ಹೋಗಬೇಕಾದ್ರೆ ನನ್ನ ಕೈ ಅಟ್ 5 o'clock ಲಿಟ್ರಲಿ ಐ ಫೆಲ್ಟ್ ಲೈಕ್ ಮೈ ಹ್ಯಾಂಡ್ ವಾಸ್ ಫ್ರೀಸಿಂಗ್. ಪ್ಲೀಸ್ ವೇಟ್ ಫಾರ್ ದ ಸೆಕೆಂಡ್ ಪಾರ್ಟ್ ಆ್ಯಂಡ್ ಥರ್ಡ್ ಪಾರ್ಟ್. I'll try to put second and third parts. You will be able to see it next. Until then, have a great day ahead. Bye.